ಎಲ್ಲರಿಗೂ ನಮಸ್ಕಾರ. ಇನ್ಫಾರ್ಮೇಶನ್ ಚೆನ್ನಾಗಿ ಕೊಟ್ರ? ಇನ್ಫಾರ್ಮೇಶನ್ ಚೆನ್ನಾಗಿತ್ತು ಅಂತಂದ್ರೆ ಇನ್ಫಾರ್ಮೇಶನ್ ಕೊಟ್ಟವ್ರಿಗೆ ಒಂದು ಚಪ್ಪಾಳೆ ಕೊಟ್ಬಿಡಲ್ಪ. ಓಕೆ, ಸೊ ಹೇಗಿತ್ತು ಎಲ್ಲ? ಇನ್ಫಾರ್ಮೇಶನ್ ಚೆನ್ನಾಗಿ ಕೊಟ್ಟಿದ್ದಾರೆ. ಸೊ ಹೊಸಬ್ರೆಲ್ಲ ಎಷ್ಟು ಜನ ಈಗ ಲಾಸ್ಟ್ ಅನ್ನೋಕ್ಕಿಂತ ಬೇಡ, ಹಿಂಗೆ ಯಾರೆಲ್ಲ ಫಸ್ಟ್ ಟೈಮ್ ಆರ್ಸಿಬಿ ಟ್ರೈನಿಂಗ್ ಅಟೆಂಡ್ ಮಾಡ್ತಿದ್ದಾರೆ? ಚೂರು ಅರ್ಧ ಎತ್ಬೇಡಿ, ನನಗೆ ಕಾಣಿಸಲ್ಲ, ಫುಲ್ ಎತ್ತಿ. ಓಕೆ, ತುಂಬಾ ಜನ ಇದ್ದೀರಾ. ಓಕೆ, ಸೊ ಈಗ ಬಿಸ್ನೆಸ್ ನ ಸ್ಟಾರ್ಟ್ ಮಾಡಿದ್ರೆ ಕರೆಕ್ಟ್ ಅಲ್ಲ? ಸೊ ಬಿಸ್ನೆಸ್ ಸ್ಟಾರ್ಟ್ ಮಾಡಿದಿರಾ, ಸೊ ಯಾವ ತರ ಮಾಡ್ಬೇಕು ಅನ್ನೋದು ಕ್ವಶನ್ ಇರುತ್ತೆ. ಸೊ ಬಿಸ್ನೆಸ್ ಸ್ಟಾರ್ಟ್ ಮಾಡಕ್ಕಷ್ಟೇ ಪ್ಲಾನ್ ಪ್ರೆಸೆಂಟೇಷನ್ ಕೊಟ್ಟಿರ್ತೀವಿ. ಸೊ ನಿಮ್ಗೆ ಬಂದು ನಾವು ಪ್ಲಾನ್ ಹೇಳಿದಾಗ ಬಿಸ್ನೆಸ್ ನ ಒಳಗಡೆ ಬರ್ಲಿಕ್ಕೆ, ಬಿಸ್ನೆಸ್ ತಗೊಳಕಷ್ಟೇ ಇನ್ಫಾರ್ಮೇಶನ್ ಇರುತ್ತೆ. ಸೊ ಅದಾದ್ಮೇಲೆ ಏನ್ ಮಾಡ್ಬೇಕು? ಇನ್ಕಮ್ ಮಾಡ್ಬೇಕು ಅಂದ್ರೆ, ಸೊ ಬಿಸ್ನೆಸ್ ಮಾಡ್ಬೇಕು ಅಂದ್ರೆ ಬೇರೆಯವರಿಗೆ ಬಿಸ್ನೆಸ್ ನ ಯಾವ ತರ ಹೇಳ್ಬೇಕು, ಏನೆಲ್ಲ ಪ್ರೋಸೆಸ್ ನ ನಾವು ಫಾಲೋ ಮಾಡ್ಬೇಕು ಅಂತ, ಕರೆಕ್ಟ್ ಅಲ್ಲ? ಸೊ ಇಷ್ಟ ತನಕ ಅದೇ ತರ ಕೊಟ್ಟಿದ್ದು. ಸೊ ಹಾಗಾಗಿ ಪ್ರತಿ ಟೈಮು ಪ್ರತಿಯೊಬ್ಬ ಲೀಡರ್, ಬೇರೆ ಬೇರೆ ಲೀಡರ್ಗಳು ಇವ್ ಆರ್ಸಿಒ ಟ್ರೈನಿಂಗ್ ಮಾಡುವಾಗ ಬೇರೆ ಬೇರೆ ವಿಚಾರಗಳನ್ನ ತಗೊಂಡ್ಬರ್ತಾರೆ. ತುಂಬಾ ಜನ ಏನ್ ಮಾಡ್ತಾರೆ ಅಂದ್ರೆ, ಸೊ ಆಲ್ರೆಡಿ ನಮ್ಮ ಲಾಸ್ಟ್ ವೀಕ್ ಅಟೆಂಡ್ ಮಾಡ್ಬಿಟ್ಟಿದ್ದೀನಲ್ಲ, ಸಾಕಾಗುತ್ತಾ? ಖಂಡಿತ ಇಲ್ಲ. ಸೊ ಯಾರೆಲ್ಲ ಮೊಬೈಲ್ ಯೂಸ್ ಮಾಡ್ತೀರಾ? ಎಲ್ಲರೂ. ನಾನು ಯಾರೆಲ್ಲ ಯೂಸ್ ಮಾಡ್ತೀರಂತ ಕ್ವಶನ್. ನಾನು ಯೂಸ್ ಮಾಡ್ತೀನಿ, ಯಾರು? ನಾನು, ಕರೆಕ್ಟಾ? ಸೊ ನಾನು ಯೂಸ್ ಮಾಡ್ತೀನಿ. ಓಕೆ, ಸೊ ಮೊಬೈಲ್ ಚಾರ್ಜ್ ನ ಪ್ರತಿದಿನ ಹಾಕ್ತೀರಾ ಇಲ್ಲ ಒಂದ್ಸರಿ ಹಾಕ್ಬಿಟ್ಟು ಲೈಫ್ ಟೈಮ್ ಯೂಸ್ ಮಾಡ್ತೀರಾ? ಪ್ರತಿದಿನ ಹಾಕ್ತೀರಾ. ಸೊ ಇಲ್ಲಿ ಕೋಟಿ ಇನ್ಕಮ್ ಮಾಡ್ಬೇಕಂದ್ರು ಇಲ್ಲೂ ಅಷ್ಟೇ ರೀಚಾರ್ಜ್ ಮಾಡ್ಬೇಕು. ರೀಚಾರ್ಜ್ ಅಂದ್ರೆ ಏನು? ಟ್ರೈನಿಂಗ್, ಕರೆಕ್ಟ್ ಅಲ್ಲ? ಇನ್ಫಾರ್ಮೇಶನ್. ಸೊ ನಾಲೆಡ್ಜ್ ಇತ್ತಂದ್ರೆ ಸೊ ನೀವು ಬಿಸ್ನೆಸ್ ದೊಡ್ಡ ಮಟ್ಟದಲ್ಲಿ ಮಾಡ್ಬೋದು. ತುಂಬಾ ಜನ ಏನ್ ಮಾಡ್ತಾರೆ ಅಂದ್ರೆ ಬೇರೆ ಎಲ್ಲೋ ಅವ್ರ ಗೊತ್ತಿರೋ ಜಾಗದಲ್ಲಿ ಎಲ್ಲೋ ಕಡೆ ಅವ್ರ ಹತ್ರ ಒಂದಷ್ಟು ನಾಲೆಡ್ಜ್ ಇರುತ್ತೆ. ಸೊ ಅದು ಇಲ್ಲಿ ಸಾಕಾಗುತ್ತೆ ಅಂತ ಅನ್ಕೊಂಡ್ಬಿಡ್ತಾರೆ ತಾನೆ. ಓಕೆನಾ? ಸೊ ಹಾಗಾಗಿ ಅದ ವರ್ಕ್ ಆಗಲ್ಲ. ಇಲ್ಲಿದೆ ಬೇಕು, ಇಲ್ಲಿಯ ನಾಲೆಡ್ಜೇ ಬೇಕು ನಿಮ್ಗೆ ಬಿಸ್ನೆಸ್ ಮಾಡಕ್ಕೆ. ಇವಾಗ ತುಂಬಾ ಜನ ನನಗಿಂತ ಎಜುಕೇಶನ್ ಜಾಸ್ತಿ ಇರೋರು ಇದ್ದೀರಾ, ನನಗಿಂತ ಏಜ್ ಅಲ್ಲಿ ದೊಡ್ಡವರು ಇದ್ದೀರಾ, ನನಗಿಂತ ಎಕ್ಸ್ಪೀರಿಯನ್ಸ್ ದೊಡ್ಡವರು ಜಾಸ್ತಿ ಇರೋರು ಇದ್ದೀರಾ, ಕರೆಕ್ಟಾ? ಬಟ್ ಈ ಒಂದು ಬಿಸ್ನೆಸ್ ಅಲ್ಲಿ ನನಗಿಂತ ಜಾಸ್ತಿ ಇನ್ಕಮ್ ತಗೊಂಡಾಗಿರೋದು ಯಾರಾದ್ರೂ ಇದ್ರೆ ಹೇಳಿ? ಯಾರಿಲ್ಲಲ್ಲ. ಸೊ ಅದಕ್ಕೆ ಈ ಬಿಸ್ನೆಸ್ ಅಲ್ಲಿ ನಮ್ಗೆ ಜಾಸ್ತಿ ಇನ್ಫಾರ್ಮೇಶನ್ ಇದೆ, ನಮ್ ಕಡೆ ಜಾಸ್ತಿ ಇನ್ಫಾರ್ಮೇಶನ್ ಇದೆ ಅನ್ನುವಾಗ ನಾವು ಅದನ್ನ ಶೇರ್ ಮಾಡ್ತೀವಿ. ಶೇರ್ ಮಾಡಿದ್ರೆ ನೀವೇನ್ ಮಾಡ್ತೀರಾ? ಅದನ್ನ ಕಲ್ತ್ಕೋಬೇಕು, ಅಡಾಪ್ಟ್ ಮಾಡ್ಕೋಬೇಕು. ಸೊ ಈಗ ಸಂಡೇ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ ಇದೆ, ಯಾರಿಗೆಲ್ಲ ಗೊತ್ತಿದೆ? ತುಂಬಾ ಜನಕ್ಕೆ ಗೊತ್ತಾಗಿದೆ. ಓಕೆ, ಸೊ ಯಾರೆಲ್ಲ ಬರ್ತಾ ಇದ್ದೀರಾ ಟ್ರೈನಿಂಗಿಗೆ? ಸೊ ಯಾರೆಲ್ಲ ಬರ್ಬೋದು ಅಂತ ಹೇಳಿದ್ದಾರೆ? ನೋಡಿ ಎಲ್ಲಿ. ಸೊ ಅಂದ್ರೆ ಇವಾಗ ಏನ್ ಇನ್ಫಾರ್ಮೇಶನ್ ಕೊಡ್ತಾ ಇದೀವಿ ಇದು ಎಲ್ಲರಿಗೂ ಕಾಮನ್ ಆಗಿರುತ್ತೆ. ಸೊ ಎಲ್ರಿಗೂ ಒಂದೇ ತರ ಇನ್ಫಾರ್ಮೇಶನ್ ಇರುತ್ತೆ. ಬಟ್ ಅಲ್ಲಿ ಏನಪ್ಪಾ ಅಂದ್ರೆ ನೆಕ್ಸ್ಟ್ ಲೆವೆಲ್ಗೆ, ನೆಕ್ಸ್ಟ್ ಲೀಡರ್ ಕ್ವಾಲಿಟಿಗೆ ಅವ್ರನ್ನ ಪ್ರಮೋಟ್ ಮಾಡೋಂಥದ್ದು. ಸೊ ಅದಕ್ಕೋಸ್ಕರ ಏನ್ ಮಾಡಿದ್ವಿ, ಮಿನಿಮಮ್ ಇಷ್ಟು ಇನ್ಕಮ್ ಆದ್ರೆ ಮಾತ್ರ ನೀವು ಅಟೆಂಡ್ ಮಾಡ್ಬೇಕು ಅಂತ ಇರೋದು. ಸೊ ಹಾಗಾಗಿ ಯಾರಿಗೆಲ್ಲ ಅವಕಾಶ ಇದೆ 5-6 ಪಿ ಮಾಡ್ಕೊಂಡಿದ್ದೀರಾ ಅವ್ರಿಗೆ ಆಪರ್ಚುನಿಟಿ ಮಿಸ್ ಮಾಡ್ಕೋಬೇಡಿ. ಸೊ ಅದೇ ತರ ಸಂಡೇ 4 ಗಂಟೆಗೆ ಇಲ್ಲಿ ಅಫಿಲಿಯೇಟ್ ಮೀಟ್ ಇರುತ್ತೆ. ಸೊ ಪ್ಲಾನ್ ಪ್ರೆಸೆಂಟೇಷನ್ ಹೊಸಬ್ರಿಗೆ ನೀವು ಇನ್ವೈಟ್ ಮಾಡ್ಕೊಳ್ಳಿ. ಯಾರೆಲ್ಲ ನಿಮ್ಮ ಫ್ರೆಂಡ್ಸ್ ರಿಲೇಷನ್ಸ್ ಯಾರೆಲ್ಲ ಇದ್ದಾರೆ, ಸೊ ಅವರಿಗೆ ಹೊಸಬ್ರಿಗೆ ಈ ಒಂದು ಬಿಸ್ನೆಸ್ ಆಪರ್ಚುನಿಟಿನ ತಿಳ್ಕೊಳಕ್ಕೆ ಕರೀರಿ. ಓಕೆನಾ? ಸೊ ಮೊದಲಿಗೆ ತುಂಬಾ ಜನ ಹೊಸಬ್ರು ಇದ್ದೀರಾ, ಅದಕ್ಕೆ ನನ್ನ ಪರಿಚಯನ ಮಾಡ್ಕೊಂಡ್ಬಿಡ್ತೀನಿ. ಮಾಡ್ಕೊಳ್ಳೋದ್ರ ಮುಖಾಂತರ ಈ ಒಂದು ಸೆಷನ್ ವೈಂಡ್ ಅಪ್ ಮಾಡೋಣ. ಓಕೆನಾ? ಸೊ ಎಂಡ್ ಮಾಡೋಣ. ನನ್ನ ಹೆಸರು ಸುದೀಪ್ ಅಂತ ಹೇಳಿ. ಸೊ ಮೂಲತಃ ಹಾಸನ ಜಿಲ್ಲೆ ಬೇಲೂರು. ನಾನು ಈ ಒಂದು ಬಿಸ್ನೆಸ್ ನ ಸ್ಟಾರ್ಟ್ ಮಾಡಕ್ ಮುಂಚೆ ನಂದೇ ಆದಂತ ಬಿಸ್ನೆಸ್ ನಡೆಸ್ತಾ ಇದ್ದೆ. ಅದಕ್ಕೆ ಮುಂಚೆ ನಾನು ಜಾಬ್ ಮಾಡ್ತಾ ಇದ್ದೆ. ಸೊ ಒಂದೊಂದು ಲೈಫ್ ಅಲ್ಲಿ ಎಕ್ಸ್ಪೀರಿಯನ್ಸ್. ಸೊ ಜಾಬ್ ಮಾಡುವಾಗ ಸೊ ಏನ್ ಅನ್ಸಲ್ಲಪ್ಪ ಅಂದ್ರೆ ಲೈಫ್ ಅಲ್ಲಿ ಆಚೆ ಯಾರನ್ನಾದ್ರು ನೋಡಿದ್ರೆ, ಯಾರಾದ್ರೂ ಕಾರಲ್ಲಿ ಓಡಾಡೋದು ನೋಡಿದ್ರೆ ಎಸ್ ನಾನು ಕಾರ್ ತಗೋಬೇಕು ಅಂತ ಅನ್ಸೋದು. ಸೊ ನಾನು ಫಸ್ಟ್ ಟೈಮ್ 2012ರಲ್ಲಿ 2 ವೀಲರ್ ತಗೊಂಡಿದ್ದೆ. ಏನು ಕೇಳ್ತೀನಿ ಅಂದ್ರೆ, ಸೊ ನೋಡಿ ಅವತ್ತಿಗೆ ಅದು ನನ್ನ ಕನಸಾಗಿತ್ತು 2 ವೀಲರ್. ಓಕೆನಾ? ಸೊ ಅದನ್ನ ಏನಪ್ಪಾ ಅಂದ್ರೆ ವಾರ್ಷಿಕ ಯೋಜನೆ ತಗೊಂಡಿದ್ದೆ. ಇವಾಗಲೂ ಇದೆ ಕೆಳಗಡೆ ಡಿಸ್ಕವರ್ ಉಂಟು, ಅದು ನನ್ನ ಫ್ರೆಂಡಿಗೆ ಇಟ್ಕೊಂಡು ಓಡಾಡ್ರಪ್ಪ ಅಂತ ಕೊಟ್ಟಿದ್ದೀನಿ. ಓಕೆ, ಸೊ ವಾರ್ಷಿಕ ಯೋಜನೆ ತಗೊಂಡಿದ್ದು. ಸೊ ಇಲ್ಲಿಗೆ ಬಂದ್ಮೇಲೆ, ಈ ಒಂದು ಬಿಸ್ನೆಸ್ ಬಂದ್ಮೇಲೆ ಸೊ ಫುಲ್ ಇಂಪೋರ್ಟ್ ಬುಲೆಟ್ ಕೊಟ್ಟಿದೆ ಕಂಪನಿ. ಹಾಗೆ ಈ ಕೆಳಗಡೆ ಒಂದು ಓಡಾಡಕ್ಕೆ ಅಂತ ಒಂದು ಸಣ್ಣ ಕಾರ್ ಕೊಟ್ಟಿದೆ, ಸ್ವಿಫ್ಟ್, ಅದು ಕಂಪನಿನೇ ಕೊಟ್ಟಿರೋದು. ನೆಕ್ಸ್ಟ್ ಏಪ್ರಿಲ್ ಒಂದು ಕಾರ್ ಕೊಡ್ತೀನಿ ಅಂತ ಹೇಳಿದ್ರೆ, ಒಂದು 25-30 ಲಕ್ಷದ ಕಾರು. ಸೊ ಕೊಟ್ಟರೆ ತುಂಬಾ ಜನ ಹೆಣ್ಮಕ್ಳಿದ್ದೀರಾ. ಸೊ ನಿಮ್ಗೆ ಏನು ಜಾಸ್ತಿ ಇಷ್ಟ ಆಗುತ್ತೆ?
ಗೋಲ್ಡಾ ನೋಡಿ ಕಂಪನಿ ನನಗೂ ಒಂದು ಗೋಲ್ಡ್ ಕೊಟ್ಟಿದೆ. ಇವತ್ತಿನ ಬೆಲೆ ಗೊತ್ತಿಲ್ಲ, ಬಟ್ ಇದನ್ನ ಕಂಪನಿ ಕೊಟ್ಟಾಗ 3 ಲಕ್ಷ ಇತ್ತು, 3,09,000 40 ಗ್ರಾಮ್ಸ್ ಇದೆ. ಸೊ ಇವತ್ತೆಷ್ಟಿದೆ? ಡಬಲ್ ಇದೆಯಾ? ಹೌದಾ? ಗೊತ್ತಿಲ್ಲ ನನಗೆ, ಅಷ್ಟು ಐಡಿಯಾ ಇಲ್ಲ, ಯಾಕೆ ಜಾಸ್ತಿ ಆ ಕಡೆ ಹೋಗೋದೇ ಇಲ್ಲ. ಜಾಸ್ತಿ ಅದೇ ರೇಟ್ ಜಾಸ್ತಿ ಇರೋದ್ರಿಂದ ಅದರ ಬಿಸಿ ಬೇಡ ಸವಾಸ ಅಂತ, ಕರೆಕ್ಟ್ ಅಲ್ಲ? ಸೊ ಹಾಗಾಗಿ ಸೊ ಸಿಂಪಲ್. ಸೊ ನಾನು ಮಾಡಿರೋದು ಏನಪ್ಪ ಅಂದ್ರೆ ಈ ಒಂದು ಬಿಸ್ನೆಸ್ ನ ಕ್ಲಿಯರ್ ಆಗಿ ತಿಳ್ಕೊಂಡೆ, ಸ್ಟಾರ್ಟ್ ಮಾಡಿದೆ, ಯಾವ ತರ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಫೋಕಸ್ ಮಾಡಿದೆ. ಫಸ್ಟ್ ನಾವೇನ್ ಮಾಡ್ಬೇಕಂದ್ರೆ ಕಲಿಬೇಕು. ಕಲಿಯಕ್ಕೆ ಟೈಮ್ ಕೊಟ್ಟಿಲ್ಲ ಅಂದ್ರೆ 100% ಆಗಿಲ್ಲ. ಆಗತ್ತಾ? ಇವಾಗ ನಾವು ಒಂದು ಎಜುಕೇಶನ್ ಮಾಡ್ತೀವಿ ಅಂದ್ರೆ ಇವಾಗ ಒಂದು ಡಿಗ್ರಿ ಮಾಡ್ತೀವಿ ಅಂದ್ರೆ ಹೆಚ್ಚು ಕಡಿಮೆ 15ರಿಂದ 18 ವರ್ಷ ಓದ್ತೀವಿ, ಕರೆಕ್ಟಾ? ಸೊ ಓದಿದ ಮೇಲೆ ಒಂದು 20,000 30,000 ಯಾವ್ದೋ ಒಂದು ಜಾಬಿಗೆ ಸೇರ್ತೀವಿ, ಕರೆಕ್ಟಾ? ಅಲ್ಲಿ ನಾವು ಇಲ್ಲಪ್ಪ ನಾನು ಓದೋದೇ ಇಲ್ಲ, ಒಂದು ಜಾಬಿಗೆ ಹೋಗ್ಬೇಕಂದ್ರೆ ಒಂದು ಮಿನಿಮಮ್ ಎಜುಕೇಶನ್ ಕ್ವಾಲಿಫಿಕೇಶನ್ ಅಂತ ಇಟ್ಟಿರ್ತಾರೆ, ಅದನ್ನು ಕಂಪ್ಲೀಟ್ ಮಾಡಿದ್ರೇನೆ ಆಗುತ್ತೆ. ಇವಾಗ ಎಲ್ಲಾ ಡಿಗ್ರಿನೂ ಒಂದೇ ತರ ವ್ಯಾಲಿಡ್ ಇರುತ್ತಾ? ಕರೆಕ್ಟ್ ಅಲ್ವಾ? ಇಂಜಿನಿಯರಿಂಗ್ ಅಂದ್ರೆ ಇಂಜಿನಿಯರಿಂಗ್ ಮಾಡಿದವರಿಗೆ ಅದಕ್ಕೆ ಸಪರೇಟ್ ಇರುತ್ತೆ ಅಲ್ವಾ? ಸೊ ಆತರ ಇವಾಗ ಡಿಗ್ರಿ ಅಂದ್ರೆ ನೀವು ಆರ್ಟ್ಸ್ ಮಾಡ್ಕೊಂಡು ಹೋಗಿ ನಾನು ಇಂಜಿನಿಯರಿಂಗ್ ಕೆಲಸ ಮಾಡ್ತೀನಿ, ಇಂಜಿನಿಯರ್ ಆಗ್ತೀನಿ, ಅದಾಗುತ್ತಾ? ಖಂಡಿತ ಇಲ್ಲ. ಅಂದ್ರೆ ಅಲ್ಲಿ ನಾವು 15ರಿಂದ 18 ವರ್ಷ ಓದಕ್ಕೆ ಟೈಮ್ ಕೊಡ್ತಾ ಇದೀವಿ. ಓಕೆ, ಟೈಮ್ ಕೊಡ್ತಾ ಇದೀವಿ, ಓಕೆ. ಸೊ ಟೈಮ್ ಕೊಡೋದ್ರ ಜೊತೆಗೆ ಏನ್ ಮಾಡ್ತೀವಿ? ಖರ್ಚು, ಹಣನೂ ಕಟ್ತಾ ಇದೀವಿ, ಕರೆಕ್ಟ್ ಅಲ್ವಾ? ಸೊ ಇಲ್ಲಿ ರಿವರ್ಸ್, ಇಲ್ಲಿ ಏನಪ್ಪ ಅಂದ್ರೆ ಕಲಿತಾ ಅರ್ನ್ ಮಾಡ್ತೀರಾ. ಏನ್ ಮಾಡ್ತೀರಾ? ಕಲಿತಾ ಅರ್ನ್ ಮಾಡ್ತೀರಾ. ಸಿಂಪಲ್. ಸೊ ಕಲಿಯಕ್ಕೆ ಹೆಚ್ಚು ಟೈಮ್ ಕೊಡಿ. ತುಂಬಾ ಜನ ತುಂಬಾ ತರದ್ ಹೇಳ್ತಾರೆ, ಸೊ ಅದ್ರ ಬಗ್ಗೆ ಯಾವುದಕ್ಕೂ ತಲೆ ಕೆಡಿಸ್ಕೊಬೇಡಿ. ಸೊ ನಿಮ್ಗೇನು, ಸೊ ಇಲ್ಲಿ ಬಂದಿದ್ದೀರಾ, ಸೊ ಸ್ಮಾರ್ಟ್ ಪಿಕ್ ಅಂದ್ರೆ ಏನಂತ ತಿಳ್ಕೊಂಡಿದ್ದೀರಾ, ಕರೆಕ್ಟ್ ಅಲ್ಲ? ಇಷ್ಟು ಇನ್ಫಾರ್ಮೇಶನ್ ಕೊಟ್ರು, ಅದಷ್ಟು ಫಾಲೋ ಮಾಡಿ, 100% ಸಕ್ಸಸ್ ಆಗ್ತೀರಾ. ಈ ಎಲ್ಲ ಹೇಳ್ಕೊಟ್ಟಿರೋದು ಯಾರಪ್ಪ ನಿಮ್ಗೆ ಅಂದ್ರೆ? ಯಾರಾದ್ರೂ ಫೇಲ್ಯೂರ್ ಆಗಿರೋ ಹೇಳ್ಕೊಟ್ಟಿದ್ದೀರಾ? ಸೊ ಎಲ್ಲ ಸಕ್ಸಸ್ ಆಗಿರೋ ಹೇಳ್ಕೊಟ್ಟಿರೋದು. ಸೊ ನೀವು ಸಕ್ಸಸ್ ಆಗಿರೋ ಫಾಲೋ ಮಾಡಿದ್ರೆ ಸಾಕು, ನೀವೇನಾಗ್ತೀರಾ? ಸಕ್ಸಸ್ ಆಗ್ತೀರಾ, ಕರೆಕ್ಟ್ ಅಲ್ಲ? ಸೊ ಇಷ್ಟು ಹೇಳ್ತಾ ಆಲ್ರೆಡಿ ಟೈಮ್ ಆಗಿದೆ. ಸೊ ಇಷ್ಟು ಹೇಳ್ತಾ ಸೊ ಇಂಥ ಒಂದು ಬ್ಯೂಟಿಫುಲ್ ಆಗಿರುವಂತ ಬಿಸ್ನೆಸ್ ಅಪರ್ಚುನಿಟಿ ಕ್ರಿಯೇಟ್ ಮಾಡಿರೋಂತ ನಮ್ಮ ದೀಪಗೌಡ ಸರ್ಗೆ ಥ್ಯಾಂಕ್ ಯು ಹೇಳ್ತಾ, ಎಲ್ಲ ಬಿಸ್ನೆಸ್ ಪಾರ್ಟ್ನರ್ಸ್ ನೀವೆಲ್ಲರಿಗೂ ನಮಸ್ಕಾರ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಜೀವನದಲ್ಲಿ ಬಹಳ ಅಮೂಲ್ಯವಾದಂಥದ್ದು ಶಿಕ್ಷಣ ಮತ್ತೆ ಸಮಯ ಅಲ್ವಾ? ಕರೆಕ್ಟಾ? ಸೊ ಇಂಥ ಅಮೂಲ್ಯವಾದ ಸಮಯವನ್ನ ನಾವು ಬಂದು ಶಿಕ್ಷಣಕ್ಕೋಸ್ಕರ ಮೀಸಲಿಟ್ಟು ಹೇಗೆ ನಮ್ಮ ಸಂಸ್ಥೆಯಲ್ಲಿ ಅಚೀವ್ ಮಾಡ್ಬೋದು ಅದನ್ನೆಲ್ಲ ತಿಳ್ಕೊಂಡಿದ್ರ, ಅದೇ ರೀತಿ ಅಳವಡಿಸ್ಕೊಂಡು ದಿನನಿತ್ಯ ನಾವು ಅದನ್ನ ಫಾಲೋ ಅಪ್ ಮಾಡ್ತಾ ಅಚೀವ್ಮೆಂಟ್ಗಳನ್ನು ಮಾಡಿ ನಮ್ಮ ಎಲ್ಲ ಕಷ್ಟಗಳಿಂದ ಹೊರಬರೋಣ ಅಂತ ಹೇಳ್ತಾ ನಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ, ಹಾಗೆ ನಮ್ಮ ಟಾಪ್ ಲೀಡರ್ ಈ ಒಂದು ಅವಕಾಶ ಮಾಡಿಕೊಟ್ಟಂತ ಎಲ್ಲ ಟಾಪ್ ಲೀಡರ್ಗೂ ಧನ್ಯವಾದಗಳನ್ನು ತಿಳಿಸೋಣ. ಹಾಗೆ ಈ ಒಂದು ಪ್ಲಾಟ್ಫಾರ್ಮ್ ಅನ್ನ ನಮಗೆ ಈ ಒಂದು ಸದಾವಕಾಶನ ಮಾಡಿಕೊಟ್ಟಂತ ದೀಪಗೌಡರನ್ನ ಸ್ಮರಿಸ್ತಾ ಅವ್ರಿಗೊಂದು ವಿಶೇಷವಾದ ಧನ್ಯವಾದಗಳು. ಎಲ್ರಿಗೂ ಧನ್ಯವಾದಗಳು. ಬರ್ಬೋದು.